ಮೊದಲೇ ವಿಶ್ವ ಅಂಗವಿಕಲರ ದಿನ ಅಂತ. ಇದ್ರ ಬಗ್ಗೆ ಹೇಳಬೇಕು ಅಂತಂದ್ರೆ, ವಿಶ್ವ ಅಂಗವಿಕಲರ ದಿನಾಚರಣೆಯನ್ನ ಯಾಕೆ ಆಚರಿಸ್ತಾರೆ ಅಂದ್ರೆ, ಯಾರು ಒಂದು ವರ್ಷದಲ್ಲಿ ಸಾಧನೆಯನ್ನ ಮಾಡಿರ್ತಾರೋ ಆ ಸಾಧನೆಯನ್ನ ಗುರುತಿಸ್ಲಿಕ್ಕೋಸ್ಕರ ಡಿಸೆಂಬರ್ 3ರಂದು ವಿಶ್ವ ಅಂಗವಿಕಲರ ದಿನ ಅಂದ್ರೆ ಅವರನ್ನ ವಿಶೇಷ ಚೇತನರು ಅಂತ ಕರೀತಾರೆ. ಅಂದ್ರೆ ಈಗ ಮೊದಲಿಂದಲೂ ಬಂತು ವಿಶ್ವ ಅಂಗವಿಕಲರು ಅಂದ್ರೆ ತುಂಬಾ ಜನ ಸಾಧನೆ ಮಾಡಿದ್ದಾರೆ. ನೀವು ಕೇಳಿರ್ಬೋದು, ಹೆಲೆನ್ ಕೆಲ್ಲರ್ ಬಗ್ಗೆ ಕೇಳಿರ್ಬೋದು, ಅಥವಾ ಲೂಯಿಸ್ ಬ್ರೈಲ್ ಬಗ್ಗೆ ಕೇಳಿರ್ಬೋದು. ಲೂಯಿಸ್ ಬ್ರೈಲ್ ಅಂದ್ರೆ ಅವರು ಈಗ ಯಾರು ವಿಜುವಲಿ ಚಾಲೆಂಜ್ ಇರ್ತಾರಲ್ಲ ಅವರಿಗೆ ಬರೆಯೋದಕ್ಕೆ ಬ್ರೈಲ್ ಲಿಪಿಯನ್ನ ಇಂಟ್ರೊಡ್ಯೂಸ್ ಮಾಡಿರುವಂತವ್ರು. ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ಎಲ್ರಿಗೂ ಓದೋದಕ್ಕೆ ತುಂಬಾ ಹೆಲ್ಪ್. ಈಗ ಯಾರು ಓದ್ತಾ ಇರೋರು ಅಂತಂದ್ರೆ ತುಂಬಾ ಕಡಿಮೆ. ಆತರ ಹೆಲೆನ್ ಕೆಲ್ಲರ್ ಅವರಿಗೆ ಕಣ್ಣು ಕಾಣಿಸ್ತಿರ್ಲಿಲ್ಲ, ಕಿವಿನೂ ಕೇಳ್ತಿರ್ಲಿಲ್ಲ, ಮಾತು ಕೂಡ ಬರ್ತಿರ್ಲಿಲ್ಲ, ಆದ್ರೂ ಅವರು ತುಂಬಾ ಸಾಧನೆಯನ್ನ ಮಾಡಿದ್ದಾರೆ. ಈ ಸಾಧನೆಯನ್ನ ಗುರುತಿಸ್ಲಿಕ್ಕೋಸ್ಕರ ಅಂಗವಿಕಲರ ದಿನಾಚರಣೆಯನ್ನ ಮಾಡಲಾಗಿದೆ. ಇನ್ನು ನನ್ನ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ, ನಾನು ನಿಮ್ಗೆಲ್ಲ ಗೊತ್ತಿದೆ ಅನ್ಕೊಳ್ತೆ. ಈಗ ನಾನು BA ಸೆಕೆಂಡ್ ಇಯರ್ ಓದ್ತಿದ್ದೀನಿ, ಫಸ್ಟ್ ಇಯರ್ ಗವರ್ಮೆಂಟ್ ಕಾಲೇಜಲ್ಲಿ. ನಾನು ಇಲ್ಲೇ ದಾಖಲಾಗಿದೆ. ಫಸ್ಟ್ 1ನೇ ಕ್ಲಾಸ್ಗೆ ಇಲ್ಲೇ ಫಸ್ಟ್ ದಾಖಲಾಗಿದ್ದು. ಆಮೇಲೆ ನನಗೆ ಸಿದ್ದಾಪುರದಲ್ಲಿ ಜಮುರಾ ಅಂಧರ ಶಾಲೆ ಇದೆ ಅಂತ ಗೊತ್ತಾಯ್ತು. ಆಮೇಲೆ ಅಲ್ಲಿ ಹೋಗಿ ಸೇರ್ಕೊಂಡೆ. 1ರಿಂದ 10 ವರ್ಷ ತುಂಬಾ ಚೆನ್ನಾಗಿತ್ತು. ತುಂಬಾ ಸಪೋರ್ಟ್ ಮಾಡಿದ್ರು ಅಲ್ಲಿರೋರು, ಅಥವಾ ಇಲ್ಲಿ ಅಪ್ಪ ಅಮ್ಮ ಆಗಿರ್ಬೋದು, ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ತುಂಬಾ ಖುಷಿ ಆಯ್ತು. ಅವ್ರು ಸಪೋರ್ಟ್ ಇದ್ದಿದ್ದಕ್ಕೆ ನಾನು ಇಲ್ಲಿ ತನಕ ಬಂದಿದ್ದೀನಿ ಅಂತ ಹೇಳ್ಕೊಬೋದು. ಅಲ್ಲಿ ಇರೋ ಟೀಚರ್ಸ್ ಅಷ್ಟೇ ಯಾವ ತರ ಕಲಿಬೇಕು, ಅದು ನಂಗೆ ಅಂದ್ರೆ ಬ್ರೈಲ್ ಲಿಪಿ ಕಲಿಯೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತು, ಆದ್ರೂ ಕಲಿಯಲಿಕ್ಕೆ ಚೆನ್ನಾಗಿತ್ತು. ಟೀಚರ್ಸ್ ಎಲ್ಲ ತುಂಬಾ ಹೆಲ್ಪ್ ಮಾಡಿದ್ರು. ಅಲ್ಲಿ ತುಂಬಾ ಸಂಗೀತ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು ಎಲ್ಲ ಇತ್ತು. ಸೊ ಅದು ಬೇಸಿಕ್ ನಾಲೆಜ್ ತಿಳ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗ್ತಿತ್ತು. ಆಮೇಲೆ 1ರಿಂದ 10 ವರ್ಷ ಹೆಂಗ್ ಕಳೀತು ಅಂತ ಗೊತ್ತಾಗ್ಲಿಲ್ಲ. ಅಲ್ಲಿ 10 ವರ್ಷ ಮೊನ್ನೆ 10ನೇ ವರ್ಷದ ವ್ಯಾಸಂಗ ಮುಗಿಸ್ಕೊ ಬರ್ಬೇಕಿದ್ರೆ ಮೊನ್ನೆ ಹೋಗಿದ್ದು ಅನ್ನೋ ತರ ಅನಿಸ್ತಿತ್ತು. ಮತ್ತೆ ನಂದು PU ಮುಗಿದ್ದು NMKRV PU ಕಾಲೇಜಲ್ಲಿ ಬೆಂಗಳೂರಲ್ಲಿ. ಅಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಕಾಲೇಜು ಅಷ್ಟೇ. ನಮ್ಮನ್ನು ಯಾರು ಈ ತರ ಬ್ಲೈಂಡ್ಸ್ ಅಂತ ಯಾರು ಟ್ರೀಟ್ ಮಾಡ್ತಿರ್ಲಿಲ್ಲ, ಎಲ್ಲರೂ ನಾರ್ಮಲ್ಸ್ ತರಾನೇ ಟ್ರೀಟ್ ಮಾಡ್ತಿದ್ರು. ಅಂದ್ರೆ ಇವ್ರಿಗೆ ಈ ತರ ಭಾವನೆ ಬರುತ್ತೆ ಇರ್ಲಿ ಅನ್ನೋಕ್ಕೋಸ್ಕರ ಆ ತರ ಟ್ರೀಟ್ ಮಾಡ್ತಿದ್ರು. ನೀವು ಮುಂದೆ ದೊಡ್ಡವರಾದ್ಮೇಲೆ ಯಾರೇ ಆಗಿರ್ಬೋದು, ಈಗ ಅಂದ್ರೆ ಊರಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ಹತ್ರ ಯಾರೋ ಸಿಕ್ಕಿರ್ಬೋದು, ಇವ್ರ ಹತ್ರ ಆಗಲ್ಲ ಅಂತ ಯಾರು ಅನ್ಕೋಬೇಡಿ. ಯಾಕಂದ್ರೆ ಅವ್ರಿಗೆ ಅವ್ರದ್ದೇ ಆದಂತ ಸಾಮರ್ಥ್ಯ ಇರುತ್ತೆ ಅದಕ್ಕೆ. ಆಮೇಲೆ ಈಗ ಡಿಗ್ರಿ ಕಾಲೇಜಲ್ಲಿ ಓದ್ತಾ ಇದ್ದೀವಿ. ಈಗಲೂ ಅಷ್ಟೇ ಅಪ್ಪ ಅಮ್ಮ ಆಗಿರ್ಬೋದು, ನನ್ನ ಅಕ್ಕ ತಂಗಿ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಆಗಿರ್ಬೋದು, ಅಥವಾ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು, ಅಥವಾ ಅಸೈನ್ಮೆಂಟ್ ಬರೆಯೋದಾಗಿರ್ಬೋದು, ಎಲ್ಲದಕ್ಕೂ ತುಂಬಾ ಹೆಲ್ಪ್ ಮಾಡ್ತಾರೆ. ತುಂಬಾ ಖುಷಿ ಆಗುತ್ತೆ. ಇಲ್ಲಿ ಟೀಚರ್ಸು ಅಷ್ಟೇ, ಅಂದ್ರೆ ಇಲ್ಲಿರೋರು ರಮೇಶ್ ಸರ್ ಆಗಿರ್ಬೋದು, ಅವ್ರು ಗುಂಡೆ ಸರ್ ಅಂತ ಇದ್ರು. ಸ್ಕೂಲಿಗೆಲ್ಲ ಸೇರೋ ಟೈಮಲ್ಲಿ ತುಂಬಾ ಹೆಲ್ಪ್ ಮಾಡಿದ್ರು. ಬಾಲಸುಂದರ್ ಸರ್ ಆಗಿರ್ಬೋದು, ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ಹೆಲ್ಪ್ ಮಾಡಿದ್ದಕ್ಕೆ. ಇವತ್ತು ಕಾರ್ಯಕ್ರಮದಲ್ಲಿ ಮಾತಾಡ್ಲಿಕ್ಕೆ ಕರೆದಿದ್ದು ತುಂಬಾ ಖುಷಿ ಇದೆ. ಯಾಕಂದ್ರೆ ನಮ್ಮ ಸ್ಕೂಲು, ನಾನೇ ಓಡಾಡಿ ಬೆಳೆದಂತ ಸ್ಕೂಲು, ಅದಕ್ಕೆ ನಿಮ್ಮ ಜೊತೆ ಎಲ್ಲ ಅಂದ್ರೆ ನನ್ನ ಅನಿಸಿಕೆನ ಹಂಚ್ಕೊಳ್ಳೋದು ತುಂಬಾ ಖುಷಿ ಅನಿಸುತ್ತೆ. ಇನ್ನು ಓದೋದ್ರ ಬಗ್ಗೆ ಎಲ್ಲ ಹೇಳ್ಬೇಕು ಅಂತ ಅಂದ್ರೆ, ಎಲ್ಲರೂ ಚೆನ್ನಾಗಿ ಓದಿ. ನಿಮ್ದು ಗುರಿ ಏನು ಅಂದ್ರೆ, ನೀವೇನ್ ಮುಂದೇನು ಆಗ್ಬೇಕು ಅನ್ಕೊಂಡಿರ್ತೀರಾ ಅದ್ರ ಕಡೆ ಫೋಕಸ್ ಮಾಡಿ. ನಿಮ್ಗೆ ಏನೇ ಗೊತ್ತಿಲ್ಲ ಅಂದ್ರೂ ಶಿಕ್ಷಕರ ಹತ್ರ ಕೇಳಿ, ಅವ್ರು ಏನೇ ಕೇಳಿದ್ರು ಹೇಳ್ತಾರೆ. ಆಮೇಲೆ ಅಂದ್ರೆ ಈಗ 1ರಿಂದ 7ನೇ ತರಗತಿ ತನಕ ಇಲ್ಲಿ ಉಂಟು. 4ನೇ ಕ್ಲಾಸ್ ಅವರಿಂದ ಅಂದ್ರೆ ಲೈಬ್ರರಿ ಎಲ್ಲ ಗ್ರಂಥಾಲಯ ಉಂಟಲ್ಲ, ಗ್ರಂಥಾಲಯದಲ್ಲೆಲ್ಲ ಬುಕ್ಸ್ ಇರುತ್ತೆ. ನಿಮ್ಗೆ ಯಾವ್ದು ಅರ್ಥ ಆಗುತ್ತೆ, ಈ ಕಥೆಗಳಾಗಿರ್ಬೋದು, ಕವನಗಳಾಗಿರ್ಬೋದು, ನಿಮ್ಗೆ ಏನ್ ಜಾಸ್ತಿ ದೊಡ್ಡ ಬುಕ್ಸ್ ಓದ್ಬೇಕು ಅಂತ ಇಲ್ಲ. ನಿಮ್ ನಾಲೆಜ್ಗೆ ಏನು, ನಿಮ್ ಜ್ಞಾನ ಹೆಂಗ್ ಇಂಪ್ರೂವ್ ಆಗುತ್ತೆ ಅದಕ್ಕೆ ರಿಲೇಟ್ ಆಗಿ ಇರುವಂತ ಬುಕ್ಸ್ ಅನ್ನ ತಗೊಂಡು ಓದಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಬುಕ್ಸ್ ಓದೋದ್ರಿಂದ ನಿಮ್ಮಲ್ಲಿರೋ ಜ್ಞಾನ ಹೆಚ್ಚಾಗುತ್ತೆ. ಕ್ಲಾಸ್ ಬುಕ್ಸ್ ಅನ್ನೇ ಓದ್ಬೇಕು ಅಥವಾ ಕ್ಲಾಸಲ್ಲಿ ಮಾಡಿರೋದನ್ನೇ ಓದ್ಬೇಕು ಅಂತ ಏನೂ ಇಲ್ಲ. ನೀವು ಏನಾದ್ರು ಲೈಬ್ರರಿ ಅಥವಾ ಏನಾದ್ರು ತಗೊಂಡು ಓದ್ಬೋದು. ನಿಮ್ಗೇನಾದ್ರು ಅರ್ಥ ಆಗ್ಲಿಲ್ಲ ಅಂತ ಅಂದ್ರೆ, ಈಗ ನಿಮ್ ಫ್ರೆಂಡ್ಸ್ ಇರ್ತಾರೆ, ಕ್ಲಾಸಲ್ಲಿ ಒಂದು 8-10 ಜನ ಇರ್ತೀರಾ, ಅಥವಾ ನಿಮ್ ಕ್ಲಾಸ್ ಅವರೇ ನಿಮ್ಮ ಅಕ್ಕಪಕ್ಕದ ಮನೇಲಿ ಇರ್ತೀರಾ. ಅಂದ್ರೆ ಇಡೀ ಊರು ಒಂದೇ ಸ್ಕೂಲ್ ಆಗಿರೋದ್ರಿಂದ
ಇರ್ತಾರೆ, ಅಕ್ಕಪಕ್ಕದ ಮನೇಲಿ ಇರ್ತಾರೆ, ಅಥವಾ ನಿಮ್ಗಿಂತ ದೊಡ್ಡವರು ಇರ್ಬೋದು, ಫಿಫ್ತವ್ರು ಇರ್ಬೋದು, ಫೋರ್ತವ್ರು ಇರ್ಬೋದು. ಅವ್ರ ಹತ್ರ ಎಲ್ಲ ಸ್ವಲ್ಪ ಹೊತ್ತು ಡಿಸ್ಕಷನ್ ಮಾಡ್ಕೊಂಡು ಹೋಗಿ. ಡಿಸ್ಕಷನ್ ಮಾಡೋದ್ರಿಂದ ನೆನಪಿರುತ್ತೆ. ಗ್ರೂಪ್ ಸ್ಟಡಿ ಮಾಡೋದ್ರಿಂದ ಯಾವ ಥರ ಓದಿದ್ವಿ, ನಾಳೆ ಏನಾದರೂ ಸ್ವಲ್ಪ ಟೀಚರ್ಸ್ ಏನಾದರೂ ಕ್ವಶನ್ಸ್ ಕೇಳಿದ್ರೆ ನಿನ್ನೆ ಈ ಥರ ಓದಿದ್ವಿ ಅಲ್ಲ ಅನ್ನೋದು ನೆನಪಿರುತ್ತೆ. ಸೊ ಐ ಥಿಂಕ್ ಡಿಸ್ಕಷನ್ ಮಾಡಿ ಓದೋದು ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಅನಿಸುತ್ತೆ. ಆಮೇಲೆ ಮಾತಾಡುವಂಥ ಕೌಶಲ್ಯ ಬೆಳೆಯುತ್ತೆ. ನಿಮಗೆ ಮುಂದೆ ಏನಾದರೂ ಸ್ಪೀಚ್ ಏನಾದರೂ ಮಾಡಬೇಕು ಅಂತ ಅಂದರೆ ಈ ಥರ ಮಾತಾಡುವಂಥ ಕೌಶಲ್ಯ ಬೆಳೆಯುತ್ತೆ. ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂದರೆ ಅವ್ರ ಹತ್ರ ಕೇಳಿ, ಅವ್ರಿಗೆ ಏನಾದರೂ ಗೊತ್ತಿಲ್ಲ ಅಂದರೆ ನೀವು ಹೇಳ್ಕೊಡಿ. ಈ ಥರ ಮಾಡೋದ್ರಿಂದ ಸ್ಟಡೀಸ್ನ ಕಂಪ್ಲೀಟ್ ಮಾಡಿ. ಗಣೇಶ ವಿಘ್ನ ನಿವಾರಕ ಶ್ರೀ ವಿಘ್ನೇಶ, ವಿದ್ಯಾದಾಯಕ ವಿದ್ಯಾಧೀಶ, ವಿದ್ಯಾದಾಯಕ ವಿದ್ಯಾಧೀಶ, ವಿಶ್ವನಾಯಕ ವಿನಾಯಕ, ವಿಶ್ವನಾಯಕ ವಿನಾಯಕ, ಪ್ರಥಮದಿ ವಂದಿಪೆ ವರದ ಗಣೇಶ, ವಿಘ್ನ ನಿವಾರಕ ಶ್ರೀ ವಿಘ್ನೇಶ, ಹರಗಿರಿಜಾಸುತ ವರ ಸಂಜಾತ, ಕರಿಮುಖ ದೇವ ಕರ ಪ್ರೀತ, ಹರಿ ಸುಭವದ ಭಯ ಕರುಣಿಪುನಮ್ಮನು, ಕರುಣಾಮೂರ್ತಿ ಗಣರಾಜ, ಕರುಣಾಮೂರ್ತಿ ಗಣರಾಜ, ಪ್ರಥಮದಿ ವಂದಿಪೆ ವರದ ಗಣೇಶ, ವಿಘ್ನ ನಿವಾರಕ ಶ್ರೀ ವಿಘ್ನೇಶ, ನಮಿಸುವೆ ಶ್ರೀ ಶಾರದೆ ವರದೆ, ನಮಿಸುವೆ ಶ್ರೀ ಶಾರದೆ ವರದೆ, ವೀಣಾ ಪಾಣಿ ವಿಶ್ವಾತ್ಮಕಿ ವಾಣಿ, ವೀಣಾ ಪಾಣಿ ವಿಶ್ವಾತ್ಮಕಿ ವಾಣಿ, ನಮಿಸುವೆ ಶ್ರೀ ಶಾರದೆ ವರದೆ, ನಮಿಸುವೆ ಶ್ರೀ ಶಾರದೆ ವರದೆ, ಶ್ವೇತವಸನ ಕಮಲಾಸನ ಮಂಡಿತೆ, ನಾದರೂಪೆ ಮಾಲಾದರ ಕ್ರೀತೆ, ಅಕ್ಷರ ಅಕ್ಷರ ವಿವೇಕವ ಕಲಿಸೆ, ಸಾಕ್ಷರರಾಗಿ ಸಿಂಹ ಮಹಾಮಾತೆ, ಸಾಕ್ಷರರಾಗಿ ಸಿಂಹ ಮಹಾಮಾತೆ, ನಮಿಸುವೆ ಶ್ರೀ ಶಾರದೆ ವರದೆ, ನಮಿಸುವೆ ಶ್ರೀ ಶಾರದೆ, ಶ್ರೀ ಶಾರದೆ, ಶ್ರೀ ಶಾರದೆ ವರದೆ. ಸಮಾಜದಲ್ಲಿ ಇವರಿಗೂ ಕೂಡ ಬಾಳುವ ಅವಕಾಶ ಮಾಡೋಣ, ಸಮಾಜದಲ್ಲಿ ಇವರಿಗೂ ಕೂಡ ಬಾಳುವ ಅವಕಾಶ ಮಾಡೋಣ. ಓದು ಬರಹವ ಕಲಿಸುತ್ತ ನಾವು, ಓದು ಬರಹವ ಕಲಿಸುತ್ತ ನಾವು, ಅನಕ್ಷರತೆಯನ್ನು ಅಳಿಸೋಣ, ಅನಕ್ಷರತೆಯನ್ನು ಅಳಿಸೋಣ, ನಾವು ಸಾಕ್ಷರತೆಯನ್ನು ಸಾರೋಣ. ಅಂಗವಿಕಲತೆ ಕೊರತೆ ಅಲ್ಲ, ಬುದ್ಧಿಮಾಂದ್ಯರು ಅಸಹಾಯಕರಲ್ಲ, ಶ್ರವಣಹೀನತೆಯು ಕಂಟಕವಲ್ಲ, ಅಂಧತ್ವವು ಅಂಧಕಾರವಲ್ಲ. ಕಂಡೆ ಕಾವ್ಯ ಕನ್ಯೆ ನಿನ್ನ ಹೃದಯದೊಳಗೆ ಕರೆದೇನು, ಹೃದಯದೊಳಗೆ ಕರೆದೇನು, ನಿಲ್ಲು ನಿಲ್ಲು ನೀರಿನನ್ನ, ನಿಲ್ಲು ನಿಲ್ಲು ನೀರಿನನ್ನ, ಸೊಲ್ಲ ಕೇಳು ಇಲ್ಲಿ, ಸೊಲ್ಲ ಕೇಳು ಇಲ್ಲಿ.